ಬಿಜೆಪಿಯ ವಿಚಾರವಾಗಿ ಬರೋದಾದ್ರೆ ಬಣ ಬಡಿದಾಟ ಅನ್ನುವಂಥದ್ದು ಯಾವ ಮಟ್ಟಿಗಿದೆ ಬಿಜೆಪಿಯಲ್ಲಿ ಅನ್ನುವಂಥದ್ದು ನಿಮ್ಗೆ ಗೊತ್ತಿರುವಂತ ಸಂಗತಿನೇ. ಬಟ್ ಅದರ ನಡುವೆನೇ ಇವತ್ತು ಒಂದು ಸಭೆ ನಡೆದಂಥದ್ದು ಅಂತ ಅಂದ್ರೆ ಅದು ಈ ಡಿಫಿಟೆಡ್ ಕ್ಯಾಂಡಿಡೇಟ್ಸ್ ಯಾರ್ಯಾರಿದ್ರು ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಅಂತ ಡಿಫಿಟೆಡ್ ಅಭ್ಯರ್ಥಿಗಳನ್ನ ಇವತ್ತು ಒಂದ್ ಕಡೆ ಸೇರಿಸಿ ಇವತ್ತೊಂದು ಸಭೆಯನ್ನ ಮಾಡಲಾಯಿತು. ಬಹಳ ಅಚ್ಚುಕಟ್ಟಾಗಾಯ್ತು ಸಭೆ. ಇಂಥ ಸಭೆ ಮತ್ ಆಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಲವು ನಾಯಕರುಗಳು ಹೇಳಿದ್ರು ಅನ್ನುವಂಥದ್ದೆಲ್ಲವೂ ಕೂಡ ಅಭಿಪ್ರಾಯ ಆ ಸಂದರ್ಭದಲ್ಲಿ ವ್ಯಕ್ತ ಆಯ್ತು. ಆದ್ರೆ ಇವತ್ತಿನ ಸಭೆಗೂ ಕೂಡ ಕೆಲವರು ಗೈರಾಗಿದ್ದಂಥದ್ದು ಕೂಡ ಸಹಜವಾಗಿ ಒಂದು ಕುತೂಹಲ, ಮುಂದೆ ಎಲ್ಲಿಗೆ ಹೋಗುತ್ತಿದ್ದು ಅನ್ನುವಂಥ ರೀತಿಯಾಗಿ ಅನಿಸ್ತಾ ಇತ್ತು. ಈ ಮುಖೇನವಾಗಿ ಬಿಜೆಪಿಯಲ್ಲಿ ಏನಾದರೂ ಒಗ್ಗಟ್ಟು ಕಂಡುಕೊಳ್ಳುವಂತ ಪ್ರಯತ್ನ ಇದೆಯಲ್ಲ, ಅದು ಸಾಧ್ಯ ಆಗುತ್ತಾ? ಆಮೇಲೆ ಈ ZPTP ಎಲೆಕ್ಷನ್ಗೆ ಸಂಬಂಧಪಟ್ಟಾಗೆ ಪೂರ್ವಭಾವಿ ನಡೆದಂತ ಈ ಬಿಜೆಪಿಯ ಸಭೆ ಏನಿತ್ತು, ಡಿಫಿಟೆಡ್ ಕ್ಯಾಂಡಿಡೇಟ್ಸ್ ನ ಸಭೆ, ಇದೆಷ್ಟು ಅತಿ ಮುಖ್ಯ ಆಗಿತ್ತು ಪಕ್ಷಕ್ಕೆ? ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಪಕ್ಷವನ್ನ ಬಲಪಡಿಸತಕ್ಕಂತ ಕೆಲಸ ಮಾಡಬೇಕು ಅನ್ನೋ ಸಂದೇಶವನ್ನ ಪರ್ಯಾಯ ನಾಯಕತ್ವ ಇಲ್ಲೇ ಅಲ್ಲ, ರಾಷ್ಟ್ರಕ್ಕೆ ನಡ್ಡಾಜಿಯವರು, ರಾಜ್ಯಕ್ಕೆ ವಿಜೇಂದ್ರ ಅವರು, ಮುಖಂಡರೆಲ್ಲರನ್ನೂ ಕೂಡ ಕೂಡಿಸುವ ಕೆಲಸವನ್ನ ಇವತ್ತು ಪಕ್ಷ ಮಾಡ್ತಾ ಇದೆ. ಬಿಜೆಪಿಯಲ್ಲಿ ಬಣಬಡಿದಾಟ ತಾರಕಕ್ಕೇರಿದೆ. ಯತ್ನಾಳ್ಗೆ ಎಷ್ಟೇ ಎಚ್ಚರಿಕೆ ಏನೇ ಕೊಟ್ರು ಪಟ್ಟು ಮಾತ್ರ ಸಡಿಲ ಮಾಡ್ತಿಲ್ಲ. ಮೂರನೇ ಹಂತದ ಹೋರಾಟಕ್ಕೂ ಸಜ್ಜಾಗ್ತಿದ್ದಾರೆ. ಹೀಗಾಗಿ ಸದಾ ಯತ್ನಾಳ್ರನ್ನ ಟೀಕಿಸೋ ಬದಲು ಪಕ್ಷ ಸಂಘಟನೆ ನನಗೆ ಮುಖ್ಯ ಅಂತ ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಪಕ್ಷವನ್ನ ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಕೆಲಸ ಶುರು ಮಾಡಿದ್ದಾರೆ. ಇದರ ಮೊದಲ ಭಾಗವೇ ಚುನಾವಣೆಯಲ್ಲಿ ಸೋತಿರುವ ಪರಾಜಿತ ಅಭ್ಯರ್ಥಿಗಳಿಗೆ ಧೈರ್ಯ. ಪಕ್ಷವನ್ನು ಮತ್ತಷ್ಟು ಬಲಗೊಳಿಸ್ತೀನಿ, ವಿಜಯೇಂದ್ರ ಬಣ ಬಡಿದಾಟದ ನಡುವೆಯೇ ಬಿವೈವಿಯ ಸ್ಪಷ್ಟ ಸಂದೇಶ. ನಾನು ರಾಜ್ಯಾಧ್ಯಕ್ಷನಾಗಿ ಪಕ್ಷವನ್ನ ಮತ್ತಷ್ಟು ಬಲಗೊಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ರು. ಇದಿಷ್ಟೇ ಅಲ್ಲದೆ ಎಲ್ಲವನ್ನೂ ಹೈಕಮಾಂಡ್ ಗಮನಿಸಿದೆ ಅಂತ ಯತ್ನಾಳ್ಗೂ ಎಚ್ಚರಿಕೆ ಕೊಡುವ ಕೆಲಸ ಮಾಡಿದ್ರು. ಪಕ್ಷವನ್ನ ಹೇಗೆ ಇನ್ನೂ ಬಲಪಡಿಸಬೇಕು, ಮುಂದಿನ ದಿನಗಳಲ್ಲಿ ಎಲ್ಲ ಸಮಾಜ, ಎಲ್ಲ ವರ್ಗದ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳು, ನಮ್ಮ ಕಾರ್ಯಕರ್ತರ ಚುನಾವಣೆ, ಹೇಗೆ ನಾವು ಚುನಾವಣೆನ ಎದುರಿಸಬೇಕು. ರಾಜಕೀಯ ಪಕ್ಷ ಅಂದಮೇಲೆ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಗೊಂದಲಗಳು ಇರ್ತದೆ. ಅವೆಲ್ಲವನ್ನೂ ಕೂಡ ಕೇಂದ್ರದ ವರಿಷ್ಠರು ಗಮನಿಸ್ತಾ ಇದ್ದಾರೆ. ಅದು ನಮ್ಮೆಲ್ಲರ ಕರ್ತವ್ಯ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಪಕ್ಷವನ್ನು ಬಲಪಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ಸಂದೇಶವನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಎಲ್ಲ ಹಿರಿಯರು ಕೂಡ ನೀಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷದ ಸ್ಥಾನದ ಚುನಾವಣೆ ಸಮೀಪಿಸುತ್ತಿರುವ ಹೊತ್ತಿನಲ್ಲೇ ಬಿವೈ ವಿಜೇಂದ್ರ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣಾ ಸಿದ್ಧತೆ ಹೆಸರಿನಲ್ಲಿ ಪಕ್ಷದ ಪರಾಜಿತ ಅಭ್ಯರ್ಥಿಗಳ ಸಭೆ ನಡೆಸಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸುಮಾರು 4 ಗಂಟೆಗಳ ಕಾಲ ನಡೆದ ಸಭೆಯಲ್ಲಿ ಕಾಲಕಾಲಕ್ಕೆ ಸಭೆಗಳನ್ನ ನಡೆಸಬೇಕು ಅಂತ ರಾಜ್ಯಾಧ್ಯಕ್ಷರಿಗೆ ಪರಾಜಿತರು ಆಗ್ರಹಿಸಿದ್ರು. 3 ತಿಂಗಳಿಗೊಂದು ಸಭೆ ನಡೆಸುವ ಭರವಸೆಯನ್ನ ಬಿವೈ ವಿಜೇಂದ್ರ ನೀಡಿದ್ದಾರೆ. ಇನ್ನು ಹಲವು ಸಮಯದ ಬಳಿಕ ಇಂದು ಬಿಜೆಪಿ ಸಭೆಯಲ್ಲಿ ಪಾಲ್ಗೊಂಡಿದ್ದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಪರಾಜಿತರನ್ನ ಉದ್ದೇಶಿಸಿ ಮಾತನಾಡಿ, ಪರೋಕ್ಷವಾಗಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ವಿಜೇಂದ್ರ ಪೂರ್ಣಾವಧಿ ಮುಂದುವರಿಕೆ ಮತ್ತು ಭಿನ್ನ ಸ್ವರ ಎತ್ತಿರುವವರ ವಿರುದ್ಧ ಹೈಕಮಾಂಡ್ ಶೀಘ್ರ ಕ್ರಮ ಕೈಗೊಳ್ಳುವ ವಿಶ್ವಾಸ ವ್ಯಕ್ತಪಡಿಸಿದರು. ಸಂವಿಧಾನ ವಿಚಾರದಲ್ಲಾದ ಡ್ಯಾಮೇಜ್ ಕಂಟ್ರೋಲ್ಗೆ ಸರ್ಕಸ್. ಬಿಜೆಪಿಯಿಂದ ಭೀಮ ಸಂಗಮ ಅಭಿಯಾನಕ್ಕೆ ಮಹಾ ಪ್ಲಾನ್. ಸಂವಿಧಾನ ವಿಚಾರದಲ್ಲಿ ಆಗಿರುವ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಲು ಪ್ರಯತ್ನಿಸುತ್ತಲೇ ಇರುವ ಬಿಜೆಪಿ ಹೊಸ ಪ್ರಯೋಗಗಳನ್ನ ಮಾಡುತ್ತಲೇ ಇದೆ. ಇದೀಗ ಸಂವಿಧಾನ ಗೌರವ ಅಭಿಯಾನ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಭೀಮ ಸಂಗಮ ಅಭಿಯಾನಕ್ಕೆ ಬಿಜೆಪಿ ಮುಂದಾಗಿದೆ. ಈ ಮೂಲಕ ಸಂವಿಧಾನ ವಿಚಾರದಲ್ಲಿ ಆಗಿರುವ ಚುನಾವಣಾ ಹಿನ್ನಡೆಯನ್ನ ಭರ್ತಿ ಮಾಡಿಕೊಳ್ಳಲು ಭೀಮ ಸಂಗಮ ಕಾರ್ಯಕ್ರಮಕ್ಕೆ ತೀರ್ಮಾನಿಸಿದೆ. ಜನವರಿ 25ರೊಳಗೆ ರಾಜ್ಯವ್ಯಾಪಿ ಭೀಮ ಸಂಗಮ ಕಾರ್ಯಕ್ರಮ ಮಾಡಲು ತೀರ್ಮಾನ ಮಾಡಲಾಗಿದ್ದು, ಶಾಸಕರು ಮತ್ತು ಸಂಸದರಿಗೆ ಜವಾಬ್ದಾರಿ ಹೊರಿಸಲಾಗಿದೆ. ಬಿಜೆಪಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಮತ್ತು ಸಂಸದರು ತಮ್ಮ ಮನೆಗಳಲ್ಲಿ ನಡೆಸಲಿರುವ ಕಾರ್ಯಕ್ರಮ ಇದಾಗಿದ್ದು, ಎಸ್ಸಿ ಮತ್ತು ಎಸ್ಟಿ ಸಮುದಾಯದವರನ್ನ ತಮ್ಮ ಮನೆಗೆ ಕರೆಸಿಕೊಂಡು ಸನ್ಮಾನ ಮಾಡಲಿದ್ದಾರೆ. ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಭೀಮ ಸಂಗಮ ಕಾರ್ಯಕ್ರಮವನ್ನು ನಡೆಸುವ ಉದ್ದೇಶವನ್ನ ಹೇಳಿದ್ರು. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.